ನಾವು ನಮಗೆ ಅಂದರೆ CSR ಇಲ್ಲಿ ಸಪೋರ್ಟ್ ಮಾಡಿದರು, ನಮ್ಮ ಜಿಲ್ಲೆಯಲ್ಲಿ ಮುಖ್ಯಸ್ಥರು, ಮೀಡಿಯಾದವರು ಎಲ್ಲರಿಗೂ, ಮತ್ತು ನಮ್ಮ ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಸೇರಿ ಒಂದು ಎನ್ಕ್ಲೇವನ್ನು ಮಾಡಿಕೊಡ್ತಾ ಇದ್ದೀವಿ. ಅವರಿಗೆ ಅಲ್ಲಿ ಯಾವುದೇ ತೊಂದರೆ ಇಲ್ಲದೆ ಅರೇಂಜ್ಮೆಂಟನ್ನು ಮಾಡ್ತಾ ಇದ್ದೀವಿ. 50 ಲಕ್ಷ ಕೊಟ್ಟಿದ್ದರು ಇಲ್ಲ, ಇದರಲ್ಲಿ ನಮಗೆ ಅಫಿಷಿಯಲ್ ಆಗಿ ಬಂದಿರೋದು 5 crores ಜಿಯೋ ಇದೆ, ಮತ್ತು CSR ಅಲ್ಲಿ 8 lakhs ಇದೆ ಅಷ್ಟೇ. ಮೇಡಮ್ 8 ವರ್ಷದಿಂದ ಕಳೆದ ಕರಾವಳಿ ಉತ್ಸವ ಆದ್ಮೇಲೆ ಅದು ನಾನು ಚೆಕ್ ಮಾಡಿಸ್ತೇನೆ. ಸದ್ಯಕ್ಕೆ ಈ ಪ್ರೋಗ್ರಾಮ್ ಅಲ್ಲಿ ಆ ಅಮೌಂಟ್ ಯಾವುದು ಸದ್ಯಕ್ಕೆ ಯೂಸ್ ಮಾಡಿಲ್ಲ. ಟೂರಿಸಂ ಡಿಪಾರ್ಟ್ಮೆಂಟ್ 50 lakhs ಕೊಟ್ಟಿದ್ದಾರೆ. 8 years ಬಿಫೋರ್ ಆಗಿದೆ ಅಂತ ಈಗ ಬಡ್ಡಿ ಸಮೇತ ಸೇರಿ 1 ಕೋಟಿ ಕ್ರಾಸ್ ಆಗಿದೆ ಅಂತ ಸುದ್ದಿ. ಬಟ್ ಆ ಅಮೌಂಟು ಅಟ್ಲೀಸ್ಟ್ ಪ್ರವಾಸೋದ್ಯಮ ಇಲಾಖೆ ವಾಪಸ್ ತಗೊಳ್ಬೇಕು, ಇಲ್ಲ ಈ ಉತ್ಸವ ಸಮಿತಿ ಬಳಸಬೇಕು. ನಾವು ಚೆಕ್ ಮಾಡ್ತೀವಿ ಯಾವ ಪರ್ಪಸ್ಗೆ ಯೂಸ್ ಆಗಿದೆ. ಸಪೋಸ್ ಈ ಥರ ಪರ್ಪಸ್ಗೆ ಯೂಸ್ ಆಗಿದೆ ಅಂದರೆ ನಾವು ಬಳಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲ ಈಗ ಕರಾವಳಿ ಉತ್ಸವ ಅಂತ ಆವಾಗ ಅಮೌಂಟ್ ರಿಲೀಸ್ ಆಗಿದ್ರೆ ನಾವು ಏನಾದರೂ ಸ್ಪೆಷಲ್ ಪರ್ಮಿಷನ್ ತಗೊಂಡು ಯೂಸ್ ಮಾಡಬಹುದು. ಇಲ್ಲ ಬೇರೆ ಉದ್ದೇಶಕ್ಕೆ ರಿಲೀಸ್ ಆಗಿದೆ ಅಂದರೆ ನಾವು ರಿಟರ್ನ್ ಮಾಡಬೇಕಾಗುತ್ತೆ. ಇಲ್ಲ ಸರ್ ಮೇಡಮ್, ಇದು ನಾನು ಆ ಕಮಿಟಿ ಕೊಟ್ಟಿದ್ರು ಆ ದುಡ್ಡನ್ನು ಯೂಸ್ ಮಾಡದೆ ಅವ್ರು ಯಾಕೆ ಪರ್ಸನಲ್ ಆಗಿ ಇಟ್ಕೊಂಡಿದ್ದಾರೆ ಅಂತ ನಾವು ಕೇಳ್ತಾ ಇರೋದು. ಅದನ್ನು ಯಾವುದೋ ಬ್ಯಾಂಕ್ನಲ್ಲಿ FD ಮಾಡಿ, ಗೌರ್ಮೆಂಟ್ ದುಡ್ಡನ್ನು FD ಮಾಡಿ ಅದರ ನಾವೆಲ್ಲರೂ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಆಲ್ಮೋಸ್ಟ್ 5 o'clock 5:30 ಶುರು ಮಾಡ್ತಾ ಇದ್ದೀವಿ. ಲೋಕಲ್ ಪ್ರೋಗ್ರಾಮ್ಸ್ಗೆ 1.5 hours ಆಗುತ್ತೆ, ಮತ್ತು ಒಂದು ಸ್ಮಾಲ್ ಡಾನ್ಸ್ ಪ್ರೋಗ್ರಾಮ್ ಇರ್ತದೆ ಪ್ರತಿದಿನ. ದೆನ್ ಅರ್ಲಿ ಆಗಿನೇ ಮೇನ್ ಆರ್ಟಿಸ್ಟ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಬೈ 10:30 ಕಂಪ್ಲೀಟ್ ಆಗೋ ಥರ ಪ್ಲಾನ್ ಮಾಡಿದ್ದೀವಿ. ನಮಗೂ ಕೂಡ ಹೇಳಿದ್ವಿ ಮುಂಚೆನೇ ಆರ್ಟಿಸ್ಟ್ಗೆಲ್ಲ ತಿಳಿಸ್ಬೇಕು ಅಂತ, ಟೈಮಿಂಗ್ಗೆ ಫಿನಿಶ್ ಆಗ್ತದೆ. ಫಸ್ಟ್ ಟೈಮ್ ನಮಗೆ ಕದಂಬೋತ್ಸವಕ್ಕೆ ಬಂದಾಗ ನಾವು ತುಂಬ ವರ್ಷ ಆಯಿತು, ಅಂದರೆ ಕರಾವಳಿ ಉತ್ಸವ ಮಾಡಿ ಆಲ್ಮೋಸ್ಟ್ 8 ವರ್ಷ ಮೇಲೆ ಆಯಿತು ಅಂತ ನಮ್ಮ ಸಚಿವರು ಹಾಗೂ ಶಾಸಕರು ರಿಕ್ವೆಸ್ಟ್ ಮಾಡಿ ಆವತ್ತು ಆ ಸ್ಟೇಜ್ ಮೇಲೇ ಇದು ಅನೌನ್ಸ್ ಆಗಿದೆ. ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಿಂದ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ ಟೂರಿಸಮನ್ನು ಬೆಳವಣಿಗೆ ಮಾಡಬೇಕು, ಮತ್ತು ಕಲ್ಚರನ್ನು ಇಂಪ್ರೂವ್ ಮಾಡಬೇಕು, ಮತ್ತು ತೋರಿಸ್ಬೇಕು ನಮಗೆ ನಮ್ಮ ರಾಜ್ಯದಲ್ಲಿರುವ ಕಲ್ಚರನ್ನು ಎಲ್ಲರಿಗೂ ಹ್ಯಾಪಿಯಾಗಿ ನಾವು ತೋರಿಸ್ಬೇಕು ಅಂತ ಉದ್ದೇಶದಿಂದ ಈ ಅಮೌಂಟನ್ನು ರಿಲೀಸ್ ಮಾಡಿದ್ದೀವಿ. ರೋಡ್ ವರ್ಕ್ಸ್ಗೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಕೂಡ ಅಮೌಂಟ್ ರಿಲೀಸ್ ಆಗ್ತಾ ಇದೆ. ಮೇಂಟೆನೆನ್ಸ್ ಎರಡೂ ಕೂಡ ಡಿಫ್ರೆಂಟ್ ಪರ್ಪಸ್ಗೆ ರಿಲೀಸ್ ಆಗಿರುವ ಅಮೌಂಟ್. ಯಾವ ಉದ್ದೇಶಕ್ಕೆ ರಿಲೀಸ್ ಆಗಿದೆಯೋ ಆ ಉದ್ದೇಶಕ್ಕೆ ನಾವು ಬಳಕೆ ಮಾಡಬೇಕಾಗಿದೆ. ಸೊ ಇದು ನಮ್ಮ ಕಲ್ಚರನ್ನು, ನಮ್ಮ ಟೂರಿಸಮನ್ನು ಪ್ರಮೋಟ್ ಮಾಡೋದಕ್ಕೆ ರಿಲೀಸ್ ಆಗಿರುವ ಅಮೌಂಟ್. ಸೊ ಆ ಉದ್ದೇಶಕ್ಕೆ ನಾವು ಈ 7 days ಪ್ರೋಗ್ರಾಮ್ ಇಲ್ಲಿ ತನಕ ನಾವು ಯಾರೂ ಮಾಡಿಲ್ಲ. ಈ ವರ್ಷ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು, ಮತ್ತು ಈ ಥರ ಅವಕಾಶ ನಮ್ಮ ಸಾರ್ವಜನಿಕರಿಗೂ ಸಿಗಲ್ಲ. ಯಾರಾದರೂ ಒಬ್ಬರು ಆರ್ಟಿಸ್ಟನ್ನು ನೋಡೋದಕ್ಕೆ ಹೋಗಬೇಕಾದ್ರೆ ಇಲ್ಲಿಂದ ಬ್ಯಾಂಗ್ಳೂರು ಹೋಗಬೇಕು, ಅಷ್ಟು ಖರ್ಚು ಮಾಡಬೇಕು. ಒಬ್ಬೊಬ್ಬರು ಆರ್ಟಿಸ್ಟ್ಗೆ ಟಿಕೆಟ್ಸೇ 20,000 30,000 ಆಗುತ್ತೆ. ಇದು ನಮ್ಮ ಜನರಿಗಾಗಿ ನಾವು ಸರ್ಕಾರದಿಂದ ಆರ್ಟಿಸ್ಟ್ ಎಲ್ಲ ಆಹ್ವಾನ ಮಾಡಿ ನಮ್ಮ ಪಬ್ಲಿಕ್ಕಾಗಿ ಮಾಡ್ತಾ ಇದ್ವಿ. ಸೊ ಆ ಉದ್ದೇಶದಿಂದ ಇರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಆಮೇಲೆ ಕನ್ಫರ್ಮೇಷನ್ ಏನು ಬರ್ತೀನಿ ಅಂತ ಹೇಳಿದ್ರು, ಕನ್ಫರ್ಮೇಷನ್ ವೀಕೆಂಡಲ್ಲಿ ಕೊಡ್ತೀನಿ ಅಂತ ಪಾಸಿಬಿಲಿಟಿ. ಜಾಹೀರಾತು ಸ್ವಲ್ಪ ಅಮೌಂಟನ್ನು ಜಾಸ್ತಿ ಮಾಡ್ಬೋದು, ಎಲ್ಲ ಪ್ರಾದೇಶಿಕ ಪತ್ರಿಕೆಗಳಿಗೆ ಸ್ವಲ್ಪ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಆಗಿತ್ತು. ಪ್ರಾದೇಶಿಕ ಪತ್ರಿಕೆ 7 ಇದೆ ನಮಗೆ ಲಿಸ್ಟ್. 7 ಪತ್ರಿಕೆ ಜಾಸ್ತಿ ಆಗಿದೆ. ಅದರೊಳಗೆ ಒಟ್ಟಾರೆ ಸುಮಾರು 10 ಕೋಟಿ ರೂಪಾಯಿ ಈಗ ನಮಗೆ ಆದೇಶ ಪ್ರಕಾರ ಮಾಡಿದ್ವಿ, ಗವರ್ಮೆಂಟ್ ಆರ್ಡರ್ ಪ್ರಕಾರ. ಸ್ಥಳೀಯ ಕಲಾವಿದರಿಗೆ ಇನ್ನೊಂದು ಕಂಪ್ಲೇಂಟ್ ಏನಂದ್ರೆ ನಮ್ಗೆ ಸಂಜೆ 5:30 6 ಗಂಟೆ ಲಾಸ್ಟ್ ಟೈಮ್ ನಾವು ಬೇರೆ ಪ್ರೋಗ್ರಾಮ್ಸ್ ಅಲ್ಲೂ ನೋಡಿದ್ವಿ, ಲೋಕಲ್ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡೋಕೆ ಸಾಕಷ್ಟು ಜನ ಬಂದು ನೋಡಿದ್ರು. ದಿಸ್ ಟೈಮ್ ಯು ವಿಲ್ ಆಲ್ಸೋ ಎನ್ಶೂರ್ ನೀವೆಲ್ಲ ಸ್ವಲ್ಪ ಅಲ್ಲಿ ಟೈಮಿಂಗ್ ಬೇಗ ಕೊಟ್ಟಿರೋದ್ರಿಂದ ಆ ಟೈಮಲ್ಲಿ ಕ್ರೌಡ್ ಇರಲ್ಲ, ಕ್ರೌಡ್ ಇರೋದೇ ಇಲ್ಲ. ನಾವು ಸುಮ್ಮನೆ 7 ದಿನಗಳ ಕಾರ್ಯಕ್ರಮವನ್ನು ನಾವು ಜಿಲ್ಲಾಡಳಿತ ಮತ್ತು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್, ಟೂರಿಸಂ ಇಲಾಖೆ ಹಾಗೂ ಪ್ಲಾನಿಂಗ್ ಇಲಾಖೆ ಸಹಕಾರದೊಂದಿಗೆ ಈ ವರ್ಷ ಆಚರಿಸ್ತಾ ಇದ್ದೀವಿ. 2018 ನಂತರ ಆಲ್ಮೋಸ್ಟ್ 8 ವರ್ಷ ನಂತರ ನಾವು ಕರಾವಳಿ ಉತ್ಸವವನ್ನು ನಾವು ಈ ಜಿಲ್ಲೆಯಲ್ಲಿ ತುಂಬ
ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆನಲ್ಲಿರುವ ಎಲ್ಲ MLAs, ಎಲ್ಲ ಮಿನಿಸ್ಟರ್ಸ್, ಎಲ್ಲ ಅಸೋಸಿಯೇಷನ್, ಲೋಕಲ್ ಆರ್ಟಿಸ್ಟ್ ಎಲ್ಲ ಸಹಕಾರದೊಂದಿಗೆ ಈ ಬಾರಿ ಚೆನ್ನಾಗಿ ಮಾಡಬೇಕು ಅಂತ ಉದ್ದೇಶ ಇದೆ. ಸಚಿವರಿಗೆಲ್ಲ ಕೂಡ ಇನ್ವಿಟೇಷನ್ ಅನ್ನು ಕೊಟ್ಟು ಬಂದಿದ್ದೀವಿ. ಇನಾಗ್ರಲ್ ಪ್ರೋಗ್ರಾಮ್ಗೆ ಸುಮಾರು ಸಚಿವರು ಬರುತ್ತೇನೆ ಅಂತ ಕೂಡ ಆಶ್ವಾಸನೆಯನ್ನು ನಮಗೆ ಕೊಟ್ಟಿದ್ದಾರೆ. ಇವೆಂಟ್ ವೈಸ್ ನಾನು ಡೀಟೇಲ್ಸನ್ನು ಹೇಳ್ತೇನೆ. ಇವತ್ತು 20ನೇ ತಾರೀಕು ಡಿಸೆಂಬರ್ ಬೆಳಗ್ಗೆ 10 ಗಂಟೆಯಿಂದ ನಾವು ಪೇಂಟಿಂಗ್ ಕಾಂಪಿಟೇಷನ್ ಅನ್ನು ಶುರು ಮಾಡಿದ್ದೀವಿ. ಇದು ಕರಾವಳಿ ಉತ್ಸವದ ಪ್ರಿಲಿಮಿನರಿ ಆಕ್ಟಿವಿಟಿಯಾಗಿ ನಮ್ಮ ಇಲ್ಲಿರುವ ಲೋಕಲ್ ಏರಿಯಾಸನ್ನು ಚೆನ್ನಾಗಿ ಪೇಂಟಿಂಗ್ ಮಾಡಿ ಒಂದು ಒಳ್ಳೆಯ ಕಲೆ ಬರುವ ಥರ ಮಾಡಬೇಕು ಅಂತ ಉದ್ದೇಶದಿಂದ ಪೇಂಟಿಂಗ್ ಕಾಂಪಿಟೇಷನ್ ಅನ್ನು ಶುರು ಮಾಡಿದ್ದೀವಿ. ಗಾಂಧಿ ಪಾರ್ಕ್ ಮತ್ತು DC ಆಫೀಸ್ನಲ್ಲಿ ಮೇನಾಗಿ ಅಲೋಕೇಶನ್ ಅನ್ನು ಮಾಡಿದ್ದೀವಿ. ಸುಮಾರು 50 ಪಾರ್ಟಿಸಿಪೆಂಟ್ಸ್ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಕೆಲವೊಂದು ಥೀಮ್ಸನ್ನು ನಮ್ಮ ಟೀಮ್ಸ್ ಅವರು ಕೊಟ್ಟಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಮತ್ತು ನಮ್ಮ ಉತ್ತರ ಕನ್ನಡದ ಕಲ್ಚರ್ ಬಗ್ಗೆ, ಪರಿಸರದ ಬಗ್ಗೆ ಅವರು ಗೋಡೆ ಬರಹವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೈಸ್ ಅಂತ ಇದೆ. ಫಸ್ಟ್ ಪ್ರೈಸ್ಗೆ 15,000, ಸೆಕೆಂಡ್ ಪ್ರೈಸ್ಗೆ 10,000 ಮತ್ತು ಮೂರನೆಯ ಪ್ರೈಸ್ಗೆ 5,000 ಜಡ್ಜಸ್ ಇಟ್ಕೊಂಡು ಇವತ್ತು ಕಾಂಪಿಟೇಷನಲ್ಲಿ ಅನೌನ್ಸ್ಮೆಂಟನ್ನು ಕೂಡ ಮಾಡ್ತಾ ಇದ್ದೀವಿ. 22ರಿಂದ ನಮಗೆ ಅಧಿಕೃತವಾಗಿ ಪ್ರೋಗ್ರಾಮ್ ಶುರುವಾಗುತ್ತೆ. 22 ಡಿಸೆಂಬರ್ಗೆ ಇನಾಗ್ರಲ್ ಪ್ರೋಗ್ರಾಮ್ ಬರುತ್ತದೆ. ಇನಾಗ್ರಲ್ ಪ್ರೋಗ್ರಾಮ್ಗೆ ನಮ್ಮ ಬರುವ ಸಚಿವರುಗಳನ್ನು ಆಹ್ವಾನ ಮಾಡುವುದಕ್ಕಾಗಿ ಒಂದು ಪ್ರೊಸೆಷನ್ ಅನ್ನು ಮಾಡ್ತಾ ಇದ್ದೀವಿ. 14 ಆರ್ಟ್ ಗ್ರೂಪ್ಸನ್ನು ನಾವು ಕರೆದಿದ್ದೀವಿ. ನಮ್ಮ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ವಿವಿಧ ಕಲೆಗಳು, ನಮ್ಮ ಸ್ಟೇಟ್ ಕಲೆಗಳನ್ನು ರೆಪ್ರೆಸೆಂಟ್ ಮಾಡುವ 14 ತಂಡಗಳನ್ನು ನಾವು ಕರೆದಿದ್ದೀವಿ. ನಮ್ಮ ಸುಭಾಷ್ ಸರ್ಕಲಿಂದ ಮೇನ್ ಸ್ಟೇಜ್ ತನಕ ಪ್ರೊಸೆಷನ್ ಮಾಡಿಕೊಂಡು ಎಲ್ಲರನ್ನು ಕರ್ಕೊಂಡು ಬಂದು ಸ್ಟೇಜಿಗೆ ಬಿಡುವ ಥರ ಒಂದು ಕಾರ್ಯಕ್ರಮ ಆಗುತ್ತೆ. ಆವತ್ತು ಈವ್ನಿಂಗ್ ನಮ್ಮ ಜಿಲ್ಲೆಯಲ್ಲಿ ಇರುವ ಮೀನುಗಾರರು ಸೇರಿಕೊಂಡು 15-20 ಬೋಟ್ಗಳಲ್ಲಿ ಲೈಟ್ ಪ್ರೊಸೆಷನ್, LED ಲೈಟ್ ಪ್ರೊಸೆಷನ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. 22ಕ್ಕೆ ಇನಾಗ್ರಲ್ ಪ್ರೋಗ್ರಾಮ್ ಇರುತ್ತದೆ ಫಾರ್ಮಲ್ ಆಗಿ. ಅದು ಆದ ನಂತರ ಶಂಕರ್ ಮಹಾದೇವನ್ ಅವರಿಂದ ಸಿಂಗಿಂಗ್ ಪ್ರೋಗ್ರಾಮ್ ಇರುತ್ತದೆ. 23ನೇ ತಾರೀಕಿಗೆ ಬೆಳಗಿನ ಕಾರ್ಯಕ್ರಮಗಳಲ್ಲಿ ಫೋಟೋಗ್ರಾಫಿ ಕಾಂಪಿಟೇಷನ್ ಮತ್ತು ರೀಲ್ಸ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಪತ್ರಿಕೆಯಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀವಿ. ನಮಗೆ ಪಾರ್ಟಿಸಿಪೇಷನ್ ಬರ್ತಾ ಇದೆ. ಉತ್ತರ ಕನ್ನಡ ಟೂರಿಸ್ಟ್ ಪ್ಲೇಸಸ್ ಬಗ್ಗೆ ನಮಗೆ ಎಂಟ್ರೀಸನ್ನು ಕೊಡಬೇಕು ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ. 2 ಕಾಂಪಿಟೇಷನಲ್ಲೂ ಕೂಡ ಸುಮಾರು 50 ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಪ್ರೈಸ್ ಮನಿ ಫಸ್ಟ್ ಪ್ರೈಸ್ಗೆ 10,000, 2ನೇ ಪ್ರೈಸ್ಗೆ 7,000 ಮತ್ತು 3ನೇ ಪ್ರೈಸ್ಗೆ 5,000 ಅನ್ನು ಫಿಕ್ಸ್ ಮಾಡಿದ್ದೀವಿ. ಆವತ್ತು ಎಲ್ಲ ಬಂದಿರುವ ಲಿಸ್ಟನ್ನು ಅನೌನ್ಸ್ ಮಾಡಿ ಫೋಟೋಸ್ ಮತ್ತು ರೀಲ್ಸನ್ನು ನಾವು ಡಿಸ್ಪ್ಲೇ ಮಾಡಿ ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಸೆಲೆಕ್ಷನ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಸಂಜೆ ಕಾರ್ಯಕ್ರಮಗಳಲ್ಲಿ 6 ಲೋಕಲ್ ಗ್ರೂಪ್ಸ್, ಇಂಡಿವಿಜುವಲ್ಸ್ ಮತ್ತು ಲೋಕಲ್ ಕಲಾ ತಂಡರಿಗೆ ಅಲ್ಲಿ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮತ್ತು ಗುರು ಕಿರಣ್ ಅವರು ಅವತ್ತು ಸಂಜೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. DC ಆಫೀಸ್ ಬಿಲ್ಡಿಂಗಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಆಗುತ್ತೆ. ಸುಮಾರು 50 ಪಾರ್ಟಿಸಿಪೆಂಟ್ಗಿಂತ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ 5,000, 3,000 ಮತ್ತು 2,000 ಮತ್ತು ಕನ್ಸೋಲೇಷನ್ ಪ್ರೈಸಸ್ ಅನೌನ್ಸ್ ಆಗಿದೆ. ಕುಕಿಂಗ್ ಕಾಂಪಿಟೇಷನ್ ಮಾಲಾದೇವಿ ಗ್ರೌಂಡಲ್ಲಿ ಆಗುತ್ತೆ. ಸುಮಾರು 40 ಪಾರ್ಟಿಸಿಪೆಂಟ್ಸ್ ಇಲ್ಲಿ ತನಕ ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದಾರೆ. ಬೋತ್ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ 2 ಕ್ಯಾಟಗರಿ ಮಾಡಿ 2 ಕ್ಯಾಟಗರಿಗಳಲ್ಲೂ ಕೂಡ ನಾವು ಸೆಲೆಕ್ಷನ್ ಅನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ 8,000, 5,000, 4,000 ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಟೀಮ್ಸ್ಗೆ ನಾವು ಕೊಡ್ತಾ ಇದ್ದೀವಿ. ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಲೋಕಲ್ ಕಲಾ ತಂಡದಿಂದ 6 ಗ್ರೂಪ್ಸ್ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸೋನು ನಿಗಮ್ ಅವರು ಈವ್ನಿಂಗ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾ ಇದ್ದಾರೆ. 25ನೇ ತಾರೀಕು ಕ್ರಿಸ್ಮಸ್ ಅಂದು ತುಂಬ ಕಲರ್ಫುಲ್ ಆಗಿ ಮಾಡಬೇಕು ಅಂತ ಕೈಟ್ ಫೆಸ್ಟಿವಲನ್ನು ಅವತ್ತು ಮಾಡ್ತಾ ಇದ್ದೀವಿ. ಸಂಜೆ ಕಾರ್ಯಕ್ರಮ ಇದೆ. ಸ್ಯಾಂಡ್ ಆರ್ಟನ್ನು ಕೂಡ ಅವತ್ತು ಮಾಡ್ತಾ ಇದ್ದೀವಿ. ಸಂಜೆ ಒಂದು 3:30ಯಿಂದ 5:30 ತನಕ ಈ ಕಾರ್ಯಕ್ರಮ ಆಗುತ್ತೆ. ಮತ್ತು ರವೀಂದ್ರನಾಥ್ ಠಾಗೂರ್ ಬೀಚಲ್ಲೇ ಆಗುತ್ತೆ. ಆವತ್ತು ಈವ್ನಿಂಗ್ ರಫ್ತಾರ್ ಅಂತ ಒಬ್ಬರು ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 6ನೇ ತಾರೀಕು ನಮ್ಮ ಎಲ್ಲ ಸ್ಪೋರ್ಟ್ಸ್ ಇವೆಂಟ್ಸ್ ಇಟ್ಟಿದ್ದೀವಿ. ಮೇನ್ ಇವೆಂಟ್ ಆಗಿ ಕರಾವಳಿ ಮ್ಯಾರಥಾನ್ ಇರ್ತದೆ ಬೆಳಗ್ಗೆ 7 ಗಂಟೆಗೆ. ನಮ್ಮ ಮೇನ್ ಸ್ಟೇಜಿಂದ 3 ಕ್ಯಾಟಗರಿ ಮಾಡಿದ್ದೀವಿ. 21K, 10K ಮತ್ತು 5K ರನ್ ಅಂತ. ಈಗಾಗಲೇ ಎಂಟ್ರೀಸ್ಗೆ ರಿಜಿಸ್ಟ್ರೇಷನ್ಗೆ ಅನೌನ್ಸ್ ಮಾಡಿದ್ದೀವಿ. ಆ ರಿಜಿಸ್ಟ್ರೇಷನ್ಸ್ ಕೂಡ ಆಗ್ತಾ ಇದೆ. ಇದರಲ್ಲಿ ಸಾಕಷ್ಟು ಕ್ಯಾಟಗರೀಸಲ್ಲಿ ಪ್ರೈಸ್ ಮನಿ ಅಲೋಕೇಟ್ ಮಾಡಿದ್ದೀವಿ. 15,000ಇಂದ ಅಪ್ ಟು 2,000
5,000 ರುಪೀಸ್ ಮೇಲ್ ಫೀಮೇಲ್ ಎರಡು ಕ್ಯಾಟಗರಿಯಲ್ಲಿ ಕೂಡ ನಾವು ಕೊಡ್ತಾ ಇದ್ದೀವಿ. ಎಲ್ಲರಿಗೆ ಕೂಡ ಮೆಡಲ್ಸ್ ಮತ್ತು ಸರ್ಟಿಫಿಕೇಟನ್ನು ಅರೇಂಜ್ ಮಾಡಿದ್ದೀವಿ. ಇದು ಬಿಟ್ಟು ವಾಲಿಬಾಲ್ ಇದೆ, ಹಗ್ಗ ಜಗ್ಗ ಆಟ ಇದೆ, ಮತ್ತು ಆವತ್ತು ಸಂಜೆ ಕವಿಗೋಷ್ಠಿ ಮೇನ್ ಪ್ರೋಗ್ರಾಮ್ ಕವಿ ಮತ್ತು ಒಬ್ಬರು ಅಧ್ಯಕ್ಷರು ಇರ್ತಾರೆ, 7 ಸಿಂಗರ್ಸ್ ಇದ್ದಾರೆ ಮತ್ತು 2 ಚಿತ್ರ ಬಿಡಿಸೋರು ಇರ್ತಾರೆ. ಇವರು ಅಷ್ಟು ಜನ ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಕವಿಗೋಷ್ಠಿಯನ್ನು ಅದೇ ಮೇನ್ ಪ್ರೋಗ್ರಾಮ್ ಆಗಿ ಆರ್ಗನೈಸ್ ಮಾಡ್ತಾ ಇದ್ವಿ. ಇದರ ನಂತರ 26ಗೆ ರಾಜೀವ್ ಆರ್ಟಿಸ್ಟ್ ಬಂದು ಈವ್ನಿಂಗ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಮತ್ತು 27ಗೆ ಡಾಗ್ ಶೋ ಇದೆ. ಬೆಳಿಗ್ಗೆ 9 ಗಂಟೆಯಿಂದ ಮಾಲಾದೇವಿ ಗ್ರೌಂಡಲ್ಲಿ ಶುರು ಆಗ್ತಾ ಇದೆ. ಆಲ್ಮೋಸ್ಟ್ 20 ಬ್ರೀಡ್ಸ್ ರಾಜ್ಯದಿಂದ ವಿವಿಧ ಕಡೆಯಿಂದ ನಾವು ತಗೊಂಡು ಬರ್ತಾ ಇದ್ದೀವಿ. ಮುಧೋಲಿಂದ, ಹುಬ್ಳಿಯಿಂದ, ಧಾರವಾಡದಿಂದ, ಹಾವೇರಿ ಜಿಲ್ಲೆಗಳಿಂದ, ದಾವಣಗೆರೆಯಿಂದ, ಬಾಗಲಕೋಟೆಯಿಂದ ಡಾಗ್ಸ್ ಡಿಫ್ರೆಂಟ್ ಬ್ರೀಡ್ಸ್ ಬರ್ತಾ ಇದೆ. ಮತ್ತು ಬ್ಯಾಂಗ್ಳೂರಿಂದ ಪ್ರತ್ಯೇಕವಾಗಿ ಒಂದು ಟೀಮ್ ಕೂಡ ಬರ್ತಾ ಇದೆ, ಅವರು ಡಾಗ್ಸನ್ನು ಡಿಸ್ಪ್ಲೇ ಮಾಡೋದಕ್ಕೆ. ಇದು ಬ್ರೀಡ್ ವೈಸ್ ಕಾಂಪಿಟೇಷನ್ ಆಗುತ್ತೆ, ಬ್ರೀಡ್ ವೈಸ್ ಸೆಲೆಕ್ಷನನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಚಾಂಪಿಯನ್ ಡಾಗ್ಸ್ ಅಂತ ಅಡಲ್ಟಲ್ಲಿ ಚಾಂಪಿಯನ್ ಒಂದು ಡಾಗಿಗೆ ಮತ್ತು ಪಪ್ಪಿಯಲ್ಲಿ ಒಂದು ಡಾಗ್ಗೆ ಚಾಂಪಿಯನ್ ಅಂತ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ. ಸಂಜೆ ಕಾರ್ಯಕ್ರಮಗಳಲ್ಲಿ 6 ಲೋಕಲ್ ಆರ್ಟಿಸ್ಟ್ ನಮ್ಮ ಜಿಲ್ಲೆಯಿಂದ ಪರ್ಫಾರ್ಮ್ ಮಾಡ್ತಾರೆ ಮತ್ತು ಮೊಹಮ್ಮದ್ ದಾನಿಶ್ ಅವರು ಮೇನ್ ಪ್ರೋಗ್ರಾಮ್ಗೆ ಇರ್ತಾರೆ. ಮತ್ತು ಲಾಸ್ಟ್ ದಿನ ಸಮಾರಂಭ ಇರ್ತದೆ ಸಂಜೆ ಕಾರ್ಯಕ್ರಮಗಳಲ್ಲಿ. ಮತ್ತು ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ಬೋಟ್ ರೇಸನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸಂಜೆ 3 ಗಂಟೆಗೆ ಬೋಟ್ ರೇಸ್ ಶುರುವಾಗ್ತಾ ಇದೆ. ಅಲಿಗದ ಬೀಚಿಂದ ರವೀಂದ್ರನಾಥ್ ಟಾಗೋರ್ ಬೀಚ್ ತನಕ ರೇಸ್ ಆಗುತ್ತೆ. ಆಲ್ಮೋಸ್ಟ್ 35 ಟೀಮ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಇದೆ. ಫಸ್ಟ್ ಪ್ರೈಸ್ 10,000, ಸೆಕೆಂಡ್ ಪ್ರೈಸ್ 7,000 ಮತ್ತು ಥರ್ಡ್ ಪ್ರೈಸ್ 5,000 ರುಪೀಸ್ ಫಿಕ್ಸ್ ಆಗಿದೆ. ಇದು ಆದಮೇಲೆ ಸಮಾರಂಭ ಇರ್ತದೆ. ಮತ್ತು ಈವ್ನಿಂಗ್ ಪ್ರೋಗ್ರಾಮಲ್ಲಿ ದಲೇರ್ ಮೆಹಂದಿ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ಆಲ್ಮೋಸ್ಟ್ 7 ಡೇಸ್ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಬೇಕು ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಸೇರಿ ಮತ್ತು ಸ್ಥಳೀಯ ಶಾಸಕರು, ಮಿನಿಸ್ಟರ್, ಲೋಕಲ್ ಅಸೋಸಿಯೇಷನ್ಸ್ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಬೇಕು. ಎಲ್ಲರೂ ಕೂಡ ನಮ್ಮ ಜಿಲ್ಲೆಯವರು ತಾವು ಮತ್ತು ತಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರವಾಗಿ ಕೇಳ್ಕೊಳ್ತಾರೆ. ಶಾರ್ಟ್ಲಿ ರಿಲೀಸ್ ಆಗ್ತಾ ಇದೆ. ನಮಗೆ 4G ಎಕ್ಸೆಂಪ್ಷನ್ಗೆ ಕೂಡ ಫೈಲ್ ಮೂವ್ ಆಗಿದೆ. ವಿ ಆರ್ ಗೆಟಿಂಗ್ 4G ಎಕ್ಸೆಂಪ್ಷನ್. 4G ಕೊಟ್ಟ ಮೇಲೆ ಒಬ್ಬರು ಇವೆಂಟ್ ಮ್ಯಾನೇಜರ್ಗೆ ನಾವು ಐಡೆಂಟಿಫೈ ಮಾಡ್ತೀವಿ, ಅವರಿಗೆ ಡೈರೆಕ್ಟಾಗಿ ಕೊಡೋದಕ್ಕೆ ಅವಕಾಶ ಇದೆ. ಇದು ಬಿಟ್ಟು ಪ್ರವಾಸೋದ್ಯಮ ಇಲಾಖೆ ಮತ್ತು ಪ್ಲಾನಿಂಗ್ ಡಿಪಾರ್ಟ್ಮೆಂಟಿಂದ ಅದು ಕೂಡ ಸಮ್ ಅಮೌಂಟ್ ಕಾಂಟ್ರಿಬ್ಯೂಷನ್ಗೆ ಫೈಲ್ ಮೂವ್ಮೆಂಟ್ ಆಗ್ತಾ ಇದೆ. ಇದು ಅಲ್ಲದೆ ನಮ್ಮ ಡಿಸ್ಟ್ರಿಕ್ಟಿಂದ ಮತ್ತು ರಾಜ್ಯದಿಂದ ವಿವಿಧ ಇಂಡಸ್ಟ್ರೀಸ್ ಅವರಿಗೆಲ್ಲ ಕೂಡ ನಾವು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳಿದ್ವಿ. ಅವರು ಡೈರೆಕ್ಟಾಗಿ ಒಂದೊಂದು ಈವೆಂಟ್ಗೆ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಕರಾವಳಿ ರನ್ ಅಥವಾ ಬ್ಯಾಚಲರ್ಸ್ ಅವರು ಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಅಂತ ಇಲ್ಲ, ಒಂದೊಂದು ಈವೆಂಟ್ಗೆ ಅವರು ಸ್ಪಾನ್ಸರ್ ಮಾಡ್ತಾರೆ. ಮತ್ತು ಲೋಕಲ್ ಕಲಾವಿದರಿಗೆ ಎಷ್ಟು ಜನರಿಗೆ ಲೋಕಲ್ ಕಲಾವಿದರು ಪ್ರತಿದಿನ ಕೂಡ 6 to 7 ಟೀಮ್ಸಿಗೆ ಫೈನಲ್ ಮಾಡಿದ್ವಿ. ನಾವು ಪೇಪರಲ್ಲಿ ತಮ್ಮ ಜೊತೆಗೆ ಎಲ್ಲರಿಗೂ ಕೊಟ್ಟು ಆಡಿಷನನ್ನು ಕೂಡ ಮಾಡಿದ್ವಿ ಲಾಸ್ಟ್ ಸ್ಯಾಟರ್ಡೆ. ಆಡಿಷನಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಷನ್ ಕೂಡ ಆಗಿದೆ. ಪ್ರತಿದಿನ ಕೂಡ 6 to 7 ಟೀಮ್ಸ್ ನಮ್ಮ ಲೋಕಲ್ ಟೀಮ್ಸ್ಗೆ ಆದ್ಯತೆಗೆ ಕೊಡ್ತಾ ಇದ್ದೀವಿ. ಇನ್ನೊಂದು ಇದಂತಂದರೆ ಅಂದರೆ ಕೇಳೋ ಹೆಡ್ಫೋನ್ಸ್ ಎಲ್ಲ ಚೆಕ್ ಮಾಡುವಾಗ ನಮ್ಮ ಜಿಲ್ಲೆನವರೇ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ರು. ನಾವು ಗಮನಕ್ಕೆ ತಗೊಂಡು ಬಂದಿದ್ರೆ ಮತ್ತೊಮ್ಮೆ ನಾನು ಚೆಕ್ ಮಾಡ್ತೇನೆ. ಬೇರೆ ಆ್ಯಕ್ಟಿವಿಟೀಸಲ್ಲಿ ನನ್ನ ಪ್ರಕಾರ ಇನ್ಫ್ರಾಸ್ಟ್ರಕ್ಚರಲ್ಲಿ ನಮ್ಮ ಲೋಕಲ್ ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬೇರೆ ಇದರಲ್ಲೂ ಇದ್ದಾರೆ ಅಂತ ಒಂದು ಬಾರಿ ನಾನು ಚೆಕ್ ಮಾಡ್ತೀನಿ. ವಿ ವಿಲ್ ಎನ್ಶೋರ್ ಅಮೌಂಟ್ ಯಾವುದು ಇಲ್ಲ. ನಮಗೆ CSR ಅಲ್ಲಿ ಒಂದು 6 to 8 lakhs ಒಂದು ಅಮೌಂಟ್ ಇದೆ. ಅದನ್ನು ನಾವು ಇದಕ್ಕೆ ಯೂಸ್ ಮಾಡ್ತೀವಿ. ಮೇಡಮ್, ಉತ್ಸವ ಸಮಿತಿಗೆ ಅಂತ ಹೇಳಿ ಟೂರಿಸಂ ಡಿಪಾರ್ಟ್ಮೆಂಟ್